ಇವರು ಡಿ.ವೈ.ಸಿ ಸಾಹೇಬ್ರಿಗೆ ಇವತ್ತು ಎಲ್ಲರೂ ದಲಿತ ಮುಖಂಡರು ಬಂದು ಕೇಳಿವು ಮೀಟಿಂಗ್ ಯಾವ ಕಾರಣಕ್ಕಾಗಿತ್ತು ಮತ್ತು ನಾವು ಎಷ್ಟು ಮಂದಿ ದಲಿತ ಮುಖಂಡರಿಗೆ ಹೇಳಿರತ್ತ ನಮಗಿನ್ನ ಯಾವ ಗಮನಕ್ಕಿಲ್ಲ ಯಾವ ದಲಿತ ಲೀಡರ್ ಅದಾರು ಯಾರು ಅದಾರು ಯಾರಿಲ್ಲ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಎಷ್ಟು ಗೊತ್ತೈತೆ ಅದು ಕಳಿಸಿನತ್ತದ. ಅದು ಯಾವ ಟೈಮಿಗೆ ಕಳಿಸ್ಯಾರ ಅಂದ್ರೆ 9:45 ವಾಟ್ಸಪ್ ಮುಖಾಂತರ, ರಾತ್ರಿ 9:45 ವಾಟ್ಸಪ್ ಮುಖಾಂತರ ನಮಗೆ ಕರೆ ಕೊಟ್ಟಿದ್ದಾರೆ. ದಲಿತ ಕುಂದುಕೊರತೆ ಸಭೆ ಇದೆ, ನೀವು ಹಾಜರಾಗಬೇಕಾಗ್ತದೆ. ಅವಾಗ ಇಲ್ಲಿ ಬಂದು ನಾವು DSP ಸಾಹೇಬ್ರಿಗೆ ಕೇಳಿವಿ, ಏನಂತ ಸಾಹೇಬ್ರೆ ನೀವು ಅಗ್ನಿಯೊಳಗೆ ಎಷ್ಟು ಹಳ್ಳಿ ಮುಖಂಡರಿಗೆ ನೀವು ಹೇಳಿದಿರಿ, ಈ ದಲಿತ ಸಭೆಯನ್ನು ಎಷ್ಟು ಮಂದಿ ಹೇಳಿದ್ರೆ ನಮ್ಗೆ ಯಾರು ಅಷ್ಟು ಇದ್ನದಾರು ಎಷ್ಟು ನಮ್ಮ ಇದನ್ನಾಗೆ ಅವ್ರಿಗೆ ತಿಳಿದೀವಿ ರೀ. ಲೀಡ್ರ್ ನಮಗಿನ್ನ ಯಾರು ಗೊತ್ತಿಲ್ಲ. ಇವತ್ತಿಗೆ 8 ತಿಂಗಳು DSP ಸಾಹೇಬ್ರು ಇಲ್ಲಿ ಹತ್ತನೇ ತಾಲೂಕಿಗೆ 8 ತಿಂಗಳಾಯಿತು ಬಂದು, ಇಲ್ಲಿವರೆಗೆ ಯಾವುದೇ ಕುಂದುಕೊರತೆ ಸಭೆಯನ್ನು ತೊಂದಿಲ್ಲ. ಇವತ್ತು ಯಾಕೆ ನೀವು ನಮ್ಮನ್ನ ಕರೆದಿರಿ ಅಂತ ಕೇಳಕತ್ತಾನ. ಇವತ್ತು ನನಗೆ ಸಭೆ ಇವತ್ತು ನನಗೆ ಕರೆ ಟೈಮ್ ಸಿಕ್ಕೈತಿ. ಆ ಕಾರಣಕ್ಕಾಗಿ ನಾ ಈ ಸಭೆ ಕರೆದೇನು ಅಂತ ಹೇಳ್ತಾರೆ. ಇದು ಅವರೊಂದು ದಲಿತ ವಿರೋಧಿ ಅದಾರೆ, ಅವ್ರ ಮ್ಯಾಗ ಆಲ್ರೆಡಿ ಅಟ್ರಾಸಿಟಿ ಕೇಸ್ ದಾಖಲೆ ಆಗಿದೆ. ಅವರು ಇಲ್ಲಿ ವರ್ಗಾವಣೆ ಮಾಡಬೇಕು. ಅವ್ರನ್ನ ಎಲ್ಲಿವರೆಗೆ DSP ಸಾಹೇಬ್ರು ಪ್ರಶಾಂತ್ ಮುನ್ನೋಳಿ ಅವರು ಈ ಹತ್ತಿ ಕ್ಷೇತ್ರಕ್ಕೆ ಇರ್ತಾರೆ ಅಲ್ಲಿವರೆಗೆ ನಾವು ಯಾವುದೇ ಮೀಟಿಂಗ್ ನಾವು ಅಟೆಂಡ್ ಆಗೋದಿಲ್ಲ. ಹಾಗೂ ಮುಂದೆ ಬರೋ ಶುಕ್ರವಾರ ದಿವಸ ನಾವು ಎಲ್ಲ ದಲಿತ ಮುಖಂಡರು ಕೂಡಿ ಅವ್ರ ವಿರುದ್ಧ ಹೋರಾಟ ಮಾಡೋದು ಅಂತ ಹೇಳಕ್ಕೆ ನಮಸ್ಕಾರ. ನಾವು ಯಾವ ಪೊಲೀಸ್ ಇಲಾಖೆ ವಿರುದ್ಧ ಅಲ್ಲ, ನಾವು ಯಾವುದೇ DSP ವಿರುದ್ಧ ಅಲ್ಲ, ನಾವು ಇರೋದು ಪ್ರಶಾಂತ್ ಮುನ್ನೋಳಿ ಅವ್ರ ವಿರುದ್ಧ. ಯಾಕಂದ್ರೆ ಬಸರಿ ಸಾಹೇಬ್ರು DSP ಇದ್ರು, ಚಿಟಗುಬಿ ಸಾಹೇಬ್ರು DSP ಇದ್ರು, ಗಿರೀಶ್ ಸಾಹೇಬ್ರು DSP ಇದ್ರು, ಮತ್ತು ಜಲ್ದೆ ಸಾಹೇಬ್ರು DSP ಇದ್ರು. 4 DSP ಹೋದ್ರೆ ಯಾವುದೂ ಅತಿನೊಳಗೆ ಇಂಥ ಘಟನೆಗಳಾಗಿಲ್ಲ. ಈಗ ಯಾಕೆ ಘಟನೆ ಆಗ್ಲತ್ತಿದ್ದವು ಅಂದ್ರೆ ಇವರು ಪ್ರಶಾಂತ್ ಮುನ್ನೋಳಿ ಸಾರು ಪ್ಯೂರ್ಲಿ ದಲಿತ ವಿರೋಧಿಯವರು. ಹೆಂಗಂದ್ರೆ ಇವ್ರು ಬಂದು 8 ತಿಂಗಳದಾಗ ಎಷ್ಟು ಅಟ್ರಾಸಿಟಿ ಕೇಸ್ ಇದಾವಲ್ಲ ಒಬ್ಬರನ್ನೂ ಅರೆಸ್ಟ್ ಮಾಡಿಲ್ಲ. ಮತ್ತು ಎಲ್ಲ ಬಿಪಾಲ್ಸ್ ಮಾಡ್ತಾರೆ ಇವರು. ಸ್ಪಷ್ಟ ಹೇಳ್ತಾರೆ, ನಿಮಗೆ ಕೇಸ್ ಬಿಪಾಲ್ಸ್ ಆಗ್ತೈತೆ ಅಂತ ಹೇಳಿ. ಯಾಕಂದ್ರೆ ಅವ್ರಿಗೆ ಎಲ್ಲ ಕಂಪ್ಲೇಂಟ್ ಕೊಡೋಕ್ಕಿಂತ ಪೈಲನೇ ಅವ್ರಿಗೆ ಕನಸು ಬಿದ್ದಿರ್ತೈತಿ ಇದು ಕೇಸ್ ಸುಳ್ಳು ಐತೆ ಅಂತ ಹೇಳಿ. ಅದಕ್ಕೆ ನಮಗೆ ಆ DSP ಚೇರಿಗೆ ವಿರುದ್ಧ ಅಲ್ಲ, ನಾವು ಪ್ರಶಾಂತ್ ಮುನ್ನೋಳಿ ಅವ್ರ ವಿರುದ್ಧ ನಾವು ಉಗ್ರವಾದ ಹೋರಾಟ ಮಾಡೋದಿವು. ಶುಕ್ರವಾರ ದಿವಸ 10 ಗಂಟೆ ಟೈಮಿಂಗ್ ನಾವು ಉಗ್ರವಾದ ಹೋರಾಟ ಮಾಡೋದು ಅವ್ರ ವಿರುದ್ಧ. ಅವ್ರು ಎಲ್ಲಿ ತನಕ ಹೋರಾಟ ಅಂದ್ರೆ ಅವ್ರು ಇಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗೋ ತನಕ ನಾವು ಹೋರಾಟ ಮಾಡೋದು. ಜೈ ಹಿಂದ್, ಜೈ ಕರ್ನಾಟಕ.